ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ರಮಾದೇವಿ ಗಂಡ ಎಷ್ಟೋ ವರ್ಷದ ಹಿಂದೆ ತೀರಿಕೊಂಡಿರುತ್ತಾನೆ. ರಮಾದೇವಿಗೆ ಒಬ್ಬನೇ ಮಗನಿರುತ್ತಾನೆ. ಆ ಮಗನನ್ನು ರಾಜನಂತೆ ಸಾಕಿ ಬೆಳೆಸಿರ್ತಾಳೆ. ಅವನ ಓದು ಖರ್ಚು ಪ್ರತಿಯೊಂದನ್ನು ನೋಡಿಕೊಂಡಿರುತ್ತಾಳೆ. ಮಗ ಓದಿ ಅವನಿಗೆ ಒಳ್ಳೆ ಕೆಲಸ ಸಿಕ್ಕಿದ ಕೂಡಲೇ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆನೂ ಮಾಡ್ತಾಳೆ. ಮಗ ಸಿಟಿಲಿ ಕೆಲಸ ಮಾಡ್ತಾ ಅವಾಗವಾಗ ಊರಿಗೆ ಬಂದು ಹೋಗ್ತಾ ಇರ್ತಾನೆ. ಅವನ ಹೆಂಡತಿ ಸಂಗೀತ ಮತ್ತು ಅವರ ತಾಯಿ ರಮಾದೇವಿ ಇಬ್ಬರು ಊರಲ್ಲಿ ಇರ್ತಾರೆ. ಒಂದಿನ ರಮಾದೇವಿ ಸಂಗೀತ ಎಲ್ಲಿ ಹಾಳಾಗಿ ಹೋಗಿದ್ಯೆ ಅಂತ ಕರೀತಾಳೆ. ಆಗ ಸಂಗೀತ ಬಂದು ಏನಾಯ್ತು ಅತ್ತೆ ಅಂತ ಕೇಳ್ತಾಳೆ. ಆಗ ರಮಾದೇವಿ ಏನಾಯ್ತು ಅಂತ ಕೇಳ್ತಾ ಇದ್ಯಾ, ಮನೆ ಖರ್ಚು ನೋಡಿದ್ರೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ, ಅದರ ಮೇಲೆ ಈ ಕರೆಂಟ್ ಬಿಲ್ ಬೇರೆ ಅಂತ ಹೇಳಿದಾಗ ಸಂಗೀತ, ಅತ್ತೆ ಈ ತಿಂಗಳು ಕರೆಂಟ್ ಬಿಲ್ ಹೋದ ತಿಂಗಳಿಗಿಂತ ಕಡಿಮೆ ಬಂದಿದೆ ಅಂತ ಹೇಳಿದಾಗ, ಈ ಕರೆಂಟ್ ಬಿಲ್ ಕಟ್ಟಕ್ಕೆ ನಾವು ಮನೆ ಮಠಾನೆ ಮಾರ್ಕೋಬೇಕು. ಇವತ್ತಿಂದ ಎಷ್ಟೇ ಬಿಸಿಲು ಸೆಕೆ ಇದ್ದರೂ ಮನೆಯಲ್ಲಿ ಒಂದೇ ಫ್ಯಾನ್ ಆನ್ ಆಗಬೇಕು ಅಂತ ಹೇಳ್ತಾಳೆ. ಆಗ ಸಂಗೀತ ಮುಖ ಚಿಕ್ಕದು ಮಾಡಿಕೊಂಡು ಸರಿ ಅತ್ತೆ ಅಂತ ಹೇಳಿ ಹೋಗ್ತಾಳೆ. ಸಂಗೀತ ಅಡಿಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾಳೆ. ಆದರೆ ಅವಳಿಗೆ ತುಂಬಾ ಸೆಕೆ ಆಗ್ತಾ ಇರುತ್ತೆ. ಸಂಗೀತ ಸೆಕೆಯಲ್ಲಿ ಅಡುಗೆ ಮಾಡಿ ಮಾಡಿ ಸಾಕಾಗಿ ಹೋಗ್ತಾ ಇತ್ತು. ಆದರೆ ಅತ್ತೆ ರಮಾದೇವಿ ಮಾತ್ರ ತನ್ನ ರೂಮಲ್ಲಿ ಅಷ್ಟೇ ಫ್ಯಾನ್ ಆನ್ ಮಾಡಿಕೊಂಡು ಆರಾಮಾಗಿ ಇರ್ತಾ ಇದ್ಲು. ಏನ್ ತಣ್ಣಗೆ ಗಾಳಿ ಬೀಸುತ್ತಿದೆ, ಹಾಗೆ ಮಲ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಿದ್ದೆ ಅಂತ ಒಬ್ಬೊಬ್ಬಳೆ ಹೇಳ್ಕೊಂಡು ಮಲ್ಕೋತಾ ಇರ್ತಾಳೆ. ಸಂಗೀತ ಏನಾದ್ರೂ ರಮಾದೇವಿ ರೂಮಿಗೆ ಬಂದ್ರೆ ರಮಾದೇವಿ ಅವಳಿಗೆ ಏನಾದರೂ ಒಂದು ಹೇಳಿ ವಾಪಸ್ ಕಳಿಸ್ತಾ ಇದ್ಲು. ಒಂದಿನ ಸಂಗೀತ ಮನೆ ಕೆಲಸ ಮಾಡ್ತಾ ಇದ್ಲು. ಆಗ ಹೊರಗಡೆ ಬಳೆ ಮಾರೋನು ಬರ್ತಾನೆ. ಸಂಗೀತಾಗೆ ಚಿಕ್ಕೋಳಿಗಿಂದಲೂ ಬಣ್ಣ ಬಣ್ಣದ ಬಳೆ ಹಾಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ತಡ್ಕೊಳ್ಳೋಕೆ ಆಗದೆ ಹೊರಗಡೆ ಓಡಿ ಬರುತ್ತಾಳೆ. ಹೊರಗಡೆ ಬಂದು ಬಳೆ ಅಣ್ಣ ನಿಂತ್ಕೊಳ್ಳಿ, ನನಗೆ ಬಣ್ಣ ಬಣ್ಣದ ಬಳೆ ತೋರಿಸಿ ಅಂತ ಕೇಳ್ತಾಳೆ. ನೋಡಿ ಅಮ್ಮ, ಯಾವ ಬಣ್ಣದ ಬಳೆ ಬೇಕು, ಯಾವ ಡಿಸೈನ್ ಬಳೆ ಬೇಕು ಎಲ್ಲ ಇದೆ, ಎಲ್ಲ ಹೊಸ ಹೊಸ ಡಿಸೈನ್, ಯಾವ ಬಳೆ ಬೇಕು ನೋಡಿ ಅಂತ ಹೇಳ್ತಾನೆ. ಸಂಗೀತಾಗೆ ಬಳೆಗಳು ತುಂಬಾ ಇಷ್ಟ ಆಗುತ್ತೆ. ಅಷ್ಟೊತ್ತಿಗೆ ಅತ್ತೆ ರಮಾದೇವಿ ಅಲ್ಲಿಗೆ ಬರುತ್ತಾಳೆ. ಸಂಗೀತ ಹತ್ತಿರ ಬಂದು ಕೋಪದಿಂದ, ಏನೇ ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೆ, ಇಲ್ಲಿ ನೋಡಿದ್ರೆ ಮನೆ ಖರ್ಚು ದಿನ ದಿನ ಜಾಸ್ತಿ ಆಗ್ತಿದೆ, ನಿಂಗೆ ನೋಡಿದ್ರೆ ಬಳೆ ಹಾಕೊಳ್ಳೋ ಶೋಕಿ ಅಂತ ಹೇಳ್ತಾಳೆ. ಆಗ ಸಂಗೀತ, ಅತ್ತೆ ನನ್ನ ಎಲ್ಲ ಬಳೆಗಳು ಕೆಲಸ ಮಾಡುವಾಗ ಹೊಡೆದು ಹೋಗಿದೆ, ಒಂದು ಒಳ್ಳೆ ಬಳೆ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾಳೆ. ಆಗ ರಮಾದೇವಿ, ಅಷ್ಟಕ್ಕೂ ನೀನ್ ಬಳೆ ಹಾಕೊಂಡು ಯಾವ ಮೆರವಣಿಗೆ ಹೋಗ್ಬೇಕು ಅಂತ ಹೇಳಿ ಬಳೆ ಮಾರುವವನಿಗೆ ನೀನ್ ಮುಂದೆ ಹೋಗಪ್ಪ ಅಂತ ಹೇಳ್ತಾಳೆ. ಆಗ ಬಳೆ ಮಾರೋನು, ತಗೊಳ್ಳಿ ಬಿಡಿ ಅಮ್ಮ, ಪಾಪ ಆ ಹುಡುಗಿ ಆಸೆ ಪಡ್ತಾ ಇದ್ದಾಳೆ ಅಂತ ಹೇಳಿದಾಗ ರಮಾದೇವಿ, ನಿನಗೆ ಯಾಕದೆಲ್ಲ, ನಿಂಗೆ ಹೇಳಿದ್ದು ಅರ್ಥ ಆಗ್ಲಿಲ್ವಾ, ಸುಮ್ಮನೆ ನಡಿ, ನಿನ್ ಗಾಡಿ ಎತ್ತು ಇಲ್ಲಿಂದ ಅಂತ ಹೇಳಿ ಸಂಗೀತಾಗೆ, ಇನ್ನು ಇಲ್ಲೇ ಯಾಕೆ ನಿಂತಿದ್ಯಾ, ನಡಿ ಇಲ್ಲಿಂದ, ಹೋಗು ಒಳಗೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ ರಮಾದೇವಿ. ಪಾಪ ಸಂಗೀತಾಗೆ ತುಂಬಾ ಬೇಜಾರಾಗುತ್ತೆ. ಬಳೆ ಮಾರೋನಿಗೆ ತುಂಬಾ ಪಾಪ ಅನ್ಸಿ ಒಂದ್ ಜೊತೆ ಬಳೆನ ಕಿಟಕಿಯಲ್ಲಿ ಇಟ್ಟು ಹೋಗಿರ್ತಾನೆ. ಆದ್ರೆ ಅತ್ತೆ ಅದನ್ನ ತಗೊಂಡು ಅವಳ ಹತ್ತಿರಾನೇ ಇಟ್ಕೋತಾಳೆ. ಸ್ವಲ್ಪ ದಿನ ಆದ್ಮೇಲೆ ಸಂಗೀತ ಅವರ ಅಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದ ಅಮ್ಮ ಮಗಳನ್ನು ನೋಡಿ, ಏನಮ್ಮ ದಿನೇ ದಿನೇ ಇಷ್ಟೊಂದು ಸಣ್ಣ ಆಗ್ತಿದ್ಯಾ ಅಂತ ಕೇಳುತ್ತಾಳೆ. ಆಗ ಸಂಗೀತ, ಏನಂತ ಹೇಳಮ್ಮ, ನಮ್ಮತ್ತೆ ಎಷ್ಟು ಕಂಜೂಸ್ ಅಂದ್ರೆ ಮಾರ್ಕೆಟಲ್ಲಿ ಕಡಿಮೆ ರೇಟ್ಗೆ ಕೊಡ್ತಾರೆ ಅಂತ ಮಾರ್ಕೆಟಿಂದ ಸೊರ್ಗೋಗಿರೋ ತರಕಾರಿನ ತರ್ತಾರೆ, ಅದನ್ನೇ ನಾವು ದಿನ ತಿನ್ಬೇಕು ಅಂತ ಹೇಳುವಾಗ ಸಂಗೀತ ಅತ್ತೆ ಅದನ್ನು ಕೇಳಿಸಿಕೊಂಡು, ನಿನಗೆ ಇಲ್ಲಿ ತರಕಾರಿ ಚೆನ್ನಾಗಿಲ್ಲ ಅಂತ ಅಂದ್ರೆ ನಿಮ್ಮ ಅಮ್ಮಂಗೆ ಹೇಳಿ ಬರುವಾಗ ಚೆನ್ನಾಗಿರೋ ತರಕಾರಿನ ತರಿಸ್ಕೋಬೇಕಿತ್ತು ಅಂತ ಹೇಳ್ತಾಳೆ.
ಆಗ ಸಂಗೀತ ಅವರ ಅಮ್ಮ, ನಾನು ಬರುವಾಗ ನಮ್ಮ ಹೊಲದಲ್ಲಿ ಬೆಳೆದಿರೋ ಫ್ರೆಶ್ ತರಕಾರಿನ ತಂದಿದ್ದೀನಿ ನೋಡಿ ಅಂತ ತೋರಿಸುತ್ತಾಳೆ. ಆಗ ರಮಾದೇವಿ ತರಕಾರಿನ ನೋಡಿ, ಈ ತರಕಾರಿನ ನೋಡ್ತಿದ್ರೆ ಎಷ್ಟೋ ದಿನದ್ದೋ ಏನೋ ಅಂತ ಅನಿಸ್ತಿದ್ದೆ, ಆದ್ರೂ ಪರವಾಗಿಲ್ಲ, ತಗೊಂಡ್ ಬಂದ್ಬಿಟ್ಟಿದ್ದೀರಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ, ಇಟ್ಕೊಳ್ಳೋಣ ಬಿಡಿ ಅಂತ ಹೇಳಿ ತರಕಾರಿನ ಎತ್ಕೊಂಡು ಅಡುಗೆ ಮನೆಗೆ ಹೋಗಿ ಫ್ರೆಶ್ ಆಗಿರೋ ಟೊಮೆಟೊನ ಎತ್ಕೊಂಡು ತಿನ್ನಕ್ಕೆ ಶುರು ಮಾಡ್ತಾಳೆ. ಇದನ್ನೆಲ್ಲ ನೋಡಿ ಸಂಗೀತ ಅವರ ಅಮ್ಮ, ಮಗಳೇ, ನಿನ್ನ ಈ ಮನೆಗೆ ಮದುವೆ ಮಾಡಿಕೊಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನಿಸ್ತಿದೆ ಕಣೆ ಅಂತ ಹೇಳುತ್ತಾಳೆ. ಆಗ ಸಂಗೀತ, ಏನೇ ಆದ್ರೂ ಇದೇ ನನ್ನ ಮನೆ, ನಾನು ಖುಷಿಯಾಗಿ ಇದ್ದೀನಿ ಅಮ್ಮ ಅಂತ ಹೇಳ್ತಾಳೆ. ಆಗ ಅವರ ಅಮ್ಮ, ಏನ್ ಖುಷಿಯಾಗಿ ಇದೆಯೋ ಏನೋ ಅಂತ ಹೇಳಿ ಅತ್ತೆ ಮನೆಯಲ್ಲಿ ಮಗಳ ಸ್ಥಿತಿ ನೋಡಿ ಬೇಜಾರು ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಒಂದಿನ ಸಂಗೀತ ಮನೆ ಕೆಲಸ ಮಾಡ್ತಾ ಇದ್ದಳು. ಒಂದಿನ ಸಂಗೀತ ಮನೆ ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ಬಿದ್ದೋಗ್ಬಿಡ್ತಾಳೆ. ಅದನ್ನ ನೋಡಿ ರಮಾದೇವಿ, ಅಯ್ಯೋ ಸಂಗೀತ ಏನಾಯ್ತೆ ಅಂತ ರಮಾದೇವಿ ಡಾಕ್ಟರ್ನ ಮನೆಗೆ ಕರೆಸ್ತಾಳೆ. ಡಾಕ್ಟರ್ ಬಂದು ಚೆಕ್ ಮಾಡಿದಾಗ ರಮಾದೇವಿ ಡಾಕ್ಟರ್ಗೆ ಏನಾಗಿದೆ ಇವಳಿಗೆ ಅಂತ ಕೇಳ್ತಾರೆ. ಆಗ ಡಾಕ್ಟರ್ ತುಂಬಾ ಬಿಸಿಲು ಸೆಕೆ ಇರೋದ್ರಿಂದ ಅವರ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ, ತುಂಬಾ ವೀಕ್ ಆಗಿದ್ದಾರೆ, ನಿಮ್ಗೆ ಮೆಡಿಸಿನ್ ಬರೆದು ಕೊಡ್ತೀನಿ, ಅದನ್ನ ಸರಿಯಾಗಿ ಕೊಡಿ ಅಂತ ಹೇಳ್ತಾರೆ. ಆದ್ರೆ ರಮಾದೇವಿ ಇಲ್ಲೂ ಅವಳ ಕಂಜೂಸ್ ಬುದ್ಧಿ ಬಿಡಲ್ಲ. ಡಾಕ್ಟರ್ ಹತ್ರ ಮೆಡಿಸಿನ್ಗೆ ಎಷ್ಟು ದುಡ್ಡು ಖರ್ಚಾಗತ್ತೆ ಅಂತ ಕೇಳ್ತಾಳೆ. ಆಗ ಡಾಕ್ಟರ್ 500ರಿಂದ 800 ರೂಪಾಯಿ ಆಗಬಹುದು ಅಂತ ಹೇಳ್ತಾರೆ. ಆಗ ರಮಾದೇವಿ, ಅಬ್ಬಬ್ಬಾ, 500ರಿಂದ 800 ರೂಪಾಯಿ ಅಂತ ಅನ್ಕೊಂಡು, ಸರಿ ಡಾಕ್ಟರ್, ನಾನು ತಂದು ಕೊಡ್ತೀನಿ ಬಿಡಿ ಅಂತ ಹೇಳಿ ಡಾಕ್ಟರ್ನ ಕಳಿಸ್ತಾಳೆ. ಡಾಕ್ಟರ್ ಹೊರಗಡೆ ಹೋಗುತ್ತಿದ್ದ ಹಾಗೆ ರಮಾದೇವಿ ಡಾಕ್ಟರ್ ಬರೆದು ಕೊಟ್ಟಿದ್ದ ಮೆಡಿಸಿನ್ ಪೇಪರ್ನ ಚೂರ್ ಚೂರ್ ಮಾಡಿ ಹಾಕಿ, ಏನೋ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿದ್ದಕ್ಕೆ 800 ರೂಪಾಯಿ ಖರ್ಚು ಮಾಡ್ಬೇಕಾ, ಸ್ವಲ್ಪ ನೀರು ಕುಡಿತಾ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಸಂಗೀತಾಗೆ ಸಿಕ್ಕಾಪಟ್ಟೆ ನೀರು ಕುಡಿಸೋದಕ್ಕೆ ಶುರು ಮಾಡುತ್ತಾಳೆ. ಚೆನ್ನಾಗಿ ಉಪಚಾರನೂ ಮಾಡ್ತಾಳೆ. ಹೀಗೆ 2 ದಿನ ಕಳೆಯುತ್ತೆ. ಆದ್ರೆ ಸಂಗೀತ ಮಾತ್ರ ಸರಿ ಹೋಗ್ಲಿಲ್ಲ. ಸಂಗೀತ ಅತ್ತೆ ಹತ್ತಿರ, ಅತ್ತೆ, ನಮ್ಮ ಅಮ್ಮನ್ನ ಇಲ್ಲ ನಿಮ್ಮ ಮಗನ್ನಾದ್ರೂ ಕರ್ಸಿ, ಇಲ್ಲ ಅಂದ್ರೆ ನಾನು ಹೀಗೆ ಸತ್ತೋಗ್ತೀನಿ ಅನ್ಸುತ್ತೆ ಅಂತ ಹೇಳ್ತಾಳೆ. ಆಗ ರಮಾದೇವಿ, ಏನ್ ಹಂಗಂದ್ರೆ ನಿನಗೆ ನಾನು ನೋಡ್ಕೋತಾ ಇರೋದು ಸರಿ ಹೋಗ್ತಿಲ್ಲ ಅಂತ ಆಯ್ತು, ಸರಿ ಬಿಡು, ನಿಮ್ ಅಮ್ಮಂಗೆ ಬರೋಕೆ ಹೇಳ್ತೀನಿ ಅಂತ ಹೇಳಿ ಸಂಗೀತ ಅವರ ಅಮ್ಮಂಗೆ ಕಾಲ್ ಮಾಡಿ ಎಲ್ಲಾ ವಿಷಯನೂ ಹೇಳ್ತಾಳೆ. ಆಗ ಸಂಗೀತ ಅವರ ಅಮ್ಮ ತಕ್ಷಣ ಬಂದು ಅವರ ಜೊತೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಒಳ್ಳೆ ಡಾಕ್ಟರ್ಗೆ ತೋರಿಸಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಚೆನ್ನಾಗಿ ಆರೈಕೆ ಮಾಡ್ತಾರೆ. ಒಂದಿನ ಸಂಗೀತ ಅವರ ಅಮ್ಮ ಸಂಗೀತಾಳ ಗಂಡನ ಮನೆಗೆ ಬರ್ತಾರೆ. ಬಂದು ಅಳ್ತಾ ರಮಾದೇವಿ ಹತ್ರ, ನನ್ನ ಬುದ್ಧಿಗೆ ಏನಾಗಿತ್ತೋ ಗೊತ್ತಿಲ್ಲ, ನಿಮ್ಮಂಥವ್ರ ಮನೆಗೆ ನನ್ನ ಮಗಳನ್ನ ಸೊಸೆಯಾಗಿ ಕಳಿಸಿ ಇವತ್ತು ನಾನು ನನ್ನ ಮಗಳನ್ನೇ ಕಳ್ಕೊಂಡೆ, ಇವತ್ತು ನನ್ನ ಮಗಳು ನನ್ನಿಂದ ದೂರ ಆಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ರಮಾದೇವಿ ಶಾಕಲ್ಲಿ, ಏನು ಸಂಗೀತ ಸತ್ತೋದ್ಲಾ ಅಂತ ಕೇಳ್ತಾಳೆ. ಆಗ ಸಂಗೀತ ಅವರ ಅಮ್ಮ, ಹೌದು, ನಿಮ್ಮ ಕಂಜೂಸ್ತನದಿಂದ ಅವಳಿಗೆ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಗದೆ ನನ್ನ ಮಗಳನ್ನ ನಾನು ಕಳ್ಕೊಂಡೆ. ನೀವೇನು ಬಂದು ಅವಳನ್ನ ನೋಡೋದ್ ಬೇಕಿಲ್ಲ, ನೀವು ಅವಳನ್ನ ಅಲ್ಲಿವರೆಗೆ ಬಂದು ನೋಡಿ ಖರ್ಚನ್ನು ಲೆಕ್ಕ ಹಾಕೋರು ನೀವು ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಮಾದೇವಿಗೆ ತನ್ನ ತಪ್ಪಿನ ಅರಿವಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ಸಂಗೀತ, ಹೌದು, ನೀವು ಹೇಳಿದ್ದು ಸರಿಯಾಗೇ ಇದೆ, ನಾನು ಮಾಡಿದ ದೊಡ್ಡ ತಪ್ಪು, ನಾನು ಮಾಡಿದ ತಪ್ಪಿನಿಂದ, ನನ್ನ ಕಂಜೂಸ್ತನದಿಂದ ನನ್ನ ಸೊಸೆ ಪ್ರಾಣ ಹೋಯ್ತು, ನಾನು ಇವತ್ತಿಂದ ನನ್ನ ಕಂಜೂಸ್ತನನ ಬಿಟ್ಟು ಬಿಡ್ತೀನಿ ಅಂತ ಅಳ್ತಿರ್ತಾಳೆ. ಆಗ ಸಂಗೀತ ಬಂದು ಅತ್ತೆಯೇ ಅಂತ ಕರೀತಾಳೆ. ಅದನ್ನ ನೋಡಿ ರಮಾದೇವಿ ಸಂಗೀತ ಹತ್ತಿರ ಬಂದು ಅವಳನ್ನ ತಪ್ಕೊಂಡು, ಸಂಗೀತ ನಿನಗೆ ಏನೂ ಆಗಿಲ್ವಾ ಅಂತ ಹೇಳಿ, ಸಂಗೀತ ನನ್ನನ್ನು ಕ್ಷಮಿಸಿ ಬಿಡಮ್ಮ, ನನ್ನಿಂದ ದೊಡ್ಡ ತಪ್ಪು ಆಗಿದೆ ಅಂತ ಹೇಳ್ತಾರೆ. ನಂತರ ಇಬ್ರು ಒಂದಾಗುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸೊಸೆ ಅತ್ತೆಗೆ ಹೇಗೆ ಬುದ್ಧಿ ಕಲಿಸಿದ್ಲು ಅಂತ. ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.